ಯಾರಾದ್ರೂ ಟ್ರೋಲ್ ನಿಮ್ ಬಗ್ಗೆ ಮಾಡಿರೋದ? ನನಗೆ ಹಾಕಿದ್ದೆಲ್ಲ ನಿನ್ನ ತಾಯಿ ಗುಣ ಅಂತ ಹಾಕಿದ್ದಾರೆ, ಪುಣ್ಯಾತ್ಮ ಅಂತೆಲ್ಲ ಹಾಕಿದ್ದಾರೆ. ಟ್ರಾಲ್ಸ್ ತುಂಬಾ ನೋಡ್ತಾ ಇದ್ದೆ ಸೋಷಿಯಲ್ ಮೀಡಿಯಲ್ಲಿ. ನನಗೆ ಅಲ್ಲೇ ಅರ್ಧ ಸೀಸನ್ ನೋಡ್ದಂಗೆ ಆಗೋಯ್ತು. ಸೀಸನ್ ಗಿಂತ ಜಾಸ್ತಿ ಪರ್ಸೆಪ್ಷನ್ಗಳು, ಆಂಗಲ್ಗಳು ನಿಮ್ಗೆ ಟ್ರೋಲ್ ಅಲ್ಲೇ ಸಿಕ್ಬಿಡುತ್ತೆ. ಚೈತ್ರನ ಒಂದಷ್ಟು ನೋಡೋದಪ್ಪ ಟ್ರಾಲ್ಸ್. ಭಜನಾ ಮಂಡಳಿ ಅಂದ್ಬಿಟ್ಟು ಆಮೇಲೆ ಪೂಜೆ ಮಾಡ್ಕೊಂಡಿದ್ದು. ಹೌದು ಹೌದು. ಇದನ್ನ ಹಾಕ್ಬೇಕಿತ್ತು, ಹಾಕಿಲ್ಲ, ಆ ತರದ್ ಯಾವ್ದಾದ್ರು ಇದೆಯಾ? ಹಿಸ್ಟ್ರಿ ಕ್ರಿಯೇಟ್ ಮಾಡಿದ್ವಿ ನಾವು ಮನೇಲಿ, ಇಡೀ ಮನೆಯವರೆಲ್ಲ ಸೇರಿ. ನಾವು 2 kg ಕಡಲೆಬೇಳೆನ ಓವರ್ ನೈಟ್ ನೆನೆಸ್ಬಿಟ್ಟು ಇಡೀ ಮನೆ ಕೂತ್ಕೊಂಡು ಕುಟ್ಟಿ ಕಡಲೆಬೇಳೆ ಒಡೆ ಮಾಡಿದ್ವಿ ನಾವು ಮನೇಲಿ. ಅದನ್ನ ತೋರಿಸಿಲ್ಲ. ಎಂತ ಮೊಮೆಂಟ್ ಅದು. ಸೊ ಅದ್ರ ಜೊತೆಗೆ ನಿಮ್ಮ ಬರ್ಡೇಗೆ ಸಿಗೋಂತ ಗಿಫ್ಟ್ ಸುದೀಪ್ ಸರ್ ಕಡೆಯಿಂದ. ಸೊ ಆ ಜಾಕೆಟ್ ನ ಕೂಡ ನೀವು ತೋರಿಸಿದ್ರಿ ಹೋಮ್ ಟೂರ್ ಅಲ್ಲಿ. ದೇವರಿಂದ ಬಂದಿರೋ ಪ್ರಸಾದ ಅದನ್ನ ದೇವ್ರ ಮನೇಲಿ ಇಡಬೇಕು ಅನ್ನೋ ತರ ಅದಕ್ಕೊಂದು ನೀಟಾಗಿ ಫ್ರೇಮ್ ಮಾಡಿ ಅದಕ್ಕೇನ್ ಮರ್ಯಾದೆ ಸಲ್ಲಿಸಬೇಕು ಸಲ್ಲಿಸಿ ನಾನು ಹಾಲ್ ಅಲ್ಲಿ ಇಡಬೇಕು ಅಂತ ಇದ್ದೀನಿ. ವಿಯರ್ಡ್ ಪರ್ಸನಾಲಿಟಿ ಅಂತ ಅನ್ಸಿದಂತೆ ಯಾರು ನಿಮ್ಗೆ? ಫಸ್ಟ್ ಅನ್ಸಿದ್ ಜಗದೀಶ್ ಫಸ್ಟ್. ಹೌದು ಅನ್ಸಿದ್ದವ್ರೆ. ಅದಾದ್ಮೇಲೆ ಅವ್ರಿಗೆ ನಾವು ಅಭ್ಯಾಸ ಆಗೋದ್ವಿ. ಬಟ್ ನಾವು ಒಬ್ಬ ವ್ಯಕ್ತಿಗಂತೂ 70 ದಿನ ಆದ್ರೂ ಅಭ್ಯಾಸ ಆಗ್ಲಿಲ್ಲ. ಅದು ಚೈತ್ರ. ಪ್ರಿಡಿಕ್ಟ್ ಮಾಡಕ್ ಆಗ್ತಿರ್ಲಿಲ್ಲ. ತುಂಬಾ ಕಿರಿಕಿರಿ ಮಾಡೋದು. ಹೊರಗಡೆ ನೋಡಿದಾಗ ಇದು ಯಾವ್ದು ರೆಬಲ್ ಸ್ಟಾರ್ ತರ ಇದ್ದಾಳಲ್ಲ. ಬಟ್ ಒಳಗ್ ಬಂದಾಗ 2 ವರ್ಷದ ಮಗು ತರ ಆಡ್ತಾಳಲ್ಲ ಒಂದೊಂದ್ಸತಿ. ಬಿಗ್ ಬಾಸ್ ಹ್ಯಾಂಗ್ ಓವರ್ ಅನ್ನೋದು ನೀವು ಅದರಿಂದ ಆಚೆ ಬಂದಿದ್ದೀರಾ? ಮೈಕ್ ಬಗ್ಗೆ ಇನ್ನೂ ಕಾನ್ಶಿಯಸ್ನೆಸ್ ಬರ್ತಾ ಇರುತ್ತೆ. ಸುಮ್ನೆ ಹಿಂಗ್ ಅನ್ಕೋತಾ ಇರ್ತೀನಿ, ಮೈಕ್ ಸಿಗ್ತಿರಲ್ಲ. ಇದೇ ಲ್ಯಾಪಲ್ ಮೈಕ್ ನೀವು ಕೊಟ್ಟರಲ್ಲ, ತುಂಬಾ ನೆನಪಾಗೋಯ್ತು ನನಗೆ. ಇದೇ ಬ್ಯಾಟ್ರಿ ಚೇಂಜ್ ಮಾಡ್ಕೋತಾ ಇದ್ವಿ ನಾವು. ಸೇಮ್ ಮೈಕ್ ಇದ್ದಿದ್ದಲ್ಲಿ. ಲೈಟ್ಸ್ ಆಫ್ ಮಾಡಿದ್ರೆ ನಿದ್ದೆ ಬರ್ತಿಲ್ಲ ನನಗೆ. 2 ಲೈಟ್ ಬಿಟ್ಟು ಹೋಗ್ಬಿಡ್ತೀವಿ ನಾವು. ನಿಮ್ ಪ್ರಕಾರ ಯಾರು ಇರ್ಬೇಕು ಅಂದ್ರೆ ಯಾರು ಇರ್ತಾರೆ? ಇರ್ತಾರೆ. 2 ಬೇರೆ ಬೇರೆ ಸ್ಟೇಟ್ಮೆಂಟ್ ಅಲ್ವಾ? ಹೌದು. ಯಾರು ಇರಬಹುದು ಅಂತ ಹೇಳ್ತೀನಿ ಬೇಕಾದ್ರೆ. 2 ಬಿಟ್ಬಿಟ್ಟು ಯಾರು ಇರಬಹುದು. ಅಂಡ್ ನನ್ಗೊಂದು ಶೋನ ಹೋಸ್ಟ್ ಮಾಡ್ಬೇಕು ಅಂತ ತುಂಬಾ ಆಸೆ ಇದೆ. ಸೊ ಎಸ್, ನೋಡಿ ನಿಮ್ಗೆ ಕಾಂಪಿಟೇಷನ್ ಕೊಡ್ಬೇಕು. ಅದೇ ಅನ್ಕೊಂಡೆ, ಏನು ನಮ್ಮ ಒಂದು ಬುಡಕ್ಕೆ ಬರ್ತಾ ಇದ್ದಾರೆ ಅಂತ. ಅದ್ರ ಜೊತೆಗೆ ಬರೋ ಸೊಸೆನು ಹಿಂಗೇ ಇರ್ಬೇಕು ಅಂತ ಅಮ್ಮಂಗಿದೆ ಅಂತ ಗೊತ್ತಾಯ್ತು ನನಗೆ. ಹೇಳಿದ್ರ ಒಂದಷ್ಟು ಗುಣಗಳ ನೀವು ಮೇಲೋದಾಗ ನಾವು ಮಾತಾಡಿದ್ವಿ. ಏನದು? ಗರ್ಲ್ ಫ್ರೆಂಡ್. ನಾನು ಸುಮ್ಮನೆ ನಿಮಗೆ ಬಾಯ್ ಬಿಡ್ಸೋಣ ಅಂತ ಕೇಳಿದೆ. ಬಿಗ್ ಬಾಸ್ 77 ದಿನ ಆಡ್ ಬಂದಿದ್ದೀನಿ. ಹಿಂಗೆ ಈಸಿಯಾಗಿ ಬಾಯ್ ಬಿಡ್ಸಕ್ಕಾಗಲ್ಲ.